ಹಾಯ್ ಎಲ್ರಿಗೂ ನಮಸ್ಕಾರ. ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹಲಸಿನಕಾಯಿಯಿಂದ ಕಟ್ಲೆಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನೊಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ, ಈ ಕಟ್ಲೆಟ್ ಯಾವುದರಿಂದ ಮಾಡಿರೋದು ಅಂತ ಕಮೆಂಟ್ ಮಾಡಿ ಒಬ್ಬರು ಗೆಸ್ ಮಾಡಿದರು. ಎಲ್ರಿಗೂ ಲಾಂಗ್ ವಿಡಿಯೋ ಮಾಡಿ ಉತ್ತರ ಹೇಳ್ತಾ ಇದ್ದೀನಿ. ಕಟ್ಲೆಟ್ ಮಾಡೋಕ್ಕೆ ಹಲಸಿನಕಾಯಿನ ಬೇಯಿಸ್ಕೊಬೇಕಾಗುತ್ತೆ. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ನಾವು ಮೊದಲೇ ಹಲಸಿನಕಾಯಿನೆಲ್ಲ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈ ಹಲಸಿನಕಾಯಿನ ನೀರಲ್ಲಿ ಹಾಕಿ ಬೇಯಿಸ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಬೇಕು. ಅರಿಶಿನ ಪುಡಿ ಉಪ್ಪು ಹಾಕಿದ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಹಲಸಿನಕಾಯಿ ಸ್ವಲ್ಪ ಎಳೆದಿರೋದ್ರಿಂದ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಹಲಸಿನಕಾಯಿಯನ್ನು ಬಲ್ತಿದ್ರೆ ಕುಕ್ಕರ್ಗೆ ಹಾಕಿ ಬೇಗ ಬೇಯಿಸ್ಕೊಬೋದು. ಕುಕ್ಕರಲ್ಲಿ ಬೇಗ ಸಾಫ್ಟ್ ಆಗುತ್ತೆ. ಹಲಸಿನಕಾಯಿ ಬೆಂದಿದೆಯೇನೋ ಚೆಕ್ ಮಾಡಿದ್ಮೇಲೆ ಹಲಸಿನಕಾಯಿ ಬೆಂದಿದ್ರೆ ಗ್ಯಾಸ್ ಆಫ್ ಮಾಡಿ ಹಾಗೆ ಪ್ಲೇಟ್ನ ಇನ್ನೊಂದು 5 ನಿಮಿಷ ಮುಚ್ಚಿಟ್ರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ. ಸ್ವಲ್ಪ ಹೊತ್ತಾದಮೇಲೆ ಆ ನೀರನ್ನೆಲ್ಲ ಚೆಲ್ಲಿ ಇದೇ ಬೌಲ್ಗೆ ಉಳಿದ ಪದಾರ್ಥಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀವಿ, ಎರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೊಂದು ಹಾಗೆ ಉಳಿಸ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ ಎರಡೇ ಬಳಸಿರೋದ್ರಿಂದ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲ್ಲರು ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಸ್ಪೂನು ಕಡಲೆ ಹಿಟ್ಟು, ಬೋಂಡದ ಹಿಟ್ಟು ಹಾಕಬೇಕಾಗುತ್ತೆ. ನಂತರ ಇದಕ್ಕೆ 2 ದೊಡ್ಡ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಬೇಕಾಗುತ್ತೆ. ಕಾರ್ನ್ಫ್ಲೋರು ಕಡಲೆ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಕೈಯಿಂದನೇ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ಹಲಸಿನಕಾಯಿ ಸ್ವಲ್ಪ ಬಿಸಿ ಇರೋದ್ರಿಂದ ನಿಧಾನಕ್ಕೆ ಕಲಿಸ್ಕೊಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಟೇಸ್ಟ್ ನೋಡಿ ಇನ್ನೊಂದು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಹಲಸಿನಕಾಯಿ ಬೇಯಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪನ್ನೂ ಸ್ವಲ್ಪ ಹಾಕ್ಕೊಂಡು, ಹಾಗೆ ನಾವು ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ ಇಟ್ಕೊಂಡು ನಮಗೆ ಕಟ್ಲೆಟ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಬೇಕಾಗುತ್ತೆ. ಉಂಡೆ ಮಾಡಿ ಇಟ್ಕೊಂಡ್ರೆ ಕಟ್ಲೆಟ್ಟು ರೀತಿ ಒತ್ತಿ ಬೇಯಿಸ್ಬೇಕಾದ್ರೆ ಈಸಿ ಆಗುತ್ತೆ. ಈ ಕಟ್ಲೆಟು ತುಂಬ ರುಚಿಯಾಗಿತ್ತು. ಈ ರೀತಿ ಏನಾದರೂ ಮಾಡಿಕೊಂಡು ಮನೇಲೇ ಸ್ನ್ಯಾಕ್ಸ್ ರೀತಿ ತಿನ್ಬೋದು. ಎಲ್ಲ ಉಂಡೆ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ತವ ಇಟ್ಟು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆನೆಲ್ಲ ಸವರಿ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಕಟ್ಲೆಟ್ ಶೇಪಲ್ಲಿ ಪ್ರೆಸ್ ಮಾಡಿ ತವ ಮೇಲಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ತವ ಬಿಸಿ ಆದಮೇಲೆ ನಾವು ಉಂಡೆ ಮಾಡಿ ಇಟ್ಕೊಂಡಿರೋ ಅದನ್ನ ಕಟ್ಲೆಟ್ ಶೇಪಲ್ಲಿ ಒತ್ತಿ ಈ ರೀತಿ ಒಂದೊಂದೇ ಹೆಂಚಿನ ಮೇಲೆ ಇಟ್ಟು ಬೇಯಿಸ್ಕೊಬೇಕಾಗುತ್ತೆ.
ಒಂದು ಸೈಡು ಬೆಂದ ನಂತರ ಅದನ್ನು ತಿರುವಾಕಿ ಇನ್ನೊಂದು ಸೈಡ್ ಸಹಿತ ಬೇಯಿಸ್ಕೊಬೇಕಾಗುತ್ತೆ. ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಈ ಕಟ್ಲೆಟ್ನ. ಈ ಹಲಸಿನಕಾಯಿ ಕಟ್ಲೆಟ್ಟು ತುಂಬ ರುಚಿಯಾಗಿತ್ತು. ಹಲಸಿನಕಾಯಿಂದ ಒಂದೇ ರೀತಿ ಪಲ್ಯ ಸಾಂಬಾರು ಮಾಡೋ ಬದಲು ಈ ರೀತಿನ ಕಟ್ಲೆಟ್ ಮಾಡಿ ಸ್ನ್ಯಾಕ್ಸ್ ರೀತಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸೈಡ್ ರೋಸ್ಟ್ ಆಗಿ ಇನ್ನೊಂದು ಸೈಡ್ ತಿರುವಾಕಿದ ಮೇಲೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ತಿರುವಾಕಿ ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಒಳಗೆಲ್ಲ ಸ್ವಲ್ಪ ಹಸಿ ಇರುತ್ತೆ ಅನ್ನೋದರಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೀತಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಪ್ಲೇಟ್ಗೆ ಎತ್ಕೊಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಕಟ್ಲೆಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶಾರ್ಟ್ಸ್ ವಿಡಿಯೋದಲ್ಲಿ ಈ ಕಟ್ಲೆಟ್ ಯಾವುದರಿಂದ ಮಾಡಿರೋದು ಅಂತ ಕೇಳಿದ ಪ್ರಶ್ನೆಗೆ ಈ ಲಾಂಗ್ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.